ಅದರರ್ಥ ಹಿಂಸಾಚಾರ ಹಿಡಿಬೇಕಂತಲ್ಲ. ಈ ದೇಶಕ್ಕೆ ನಕ್ಸಲೈಟ್ ನಿಜವಾಗಿ ಬುದ್ಧಿವಂತರು ಅವರು. ಅದ್ರ ಹಿಂಸಾಚಾರ ಹಿಡಿದು ಇವತ್ತು ನಶಿಸಿ ಹೋಗ್ತಾ ಇದ್ದಾರೆ. ಅದನ್ನು ಗಾಂಧೀಜಿಯವ್ರ ಮಾರ್ಗದಲ್ಲಿ ಬಂದಿದ್ದರೆ ಇವತ್ತು ಈ ದೇಶ ನಂದನವನ ಆಗ್ತಿತ್ತು. ಇದರಲ್ಲಿ ಎರಡು ಮಾತಿಲ್ಲ. ಹಾಗೆ ಇವತ್ತು ರೈತರು ಇವತ್ತು ಯಾವುದೋ ಕಾರಣದಲ್ಲಿ ರೈತರಲ್ಲಿ ಒಡಕದ. ಇವನ್ಯಾಕಪ್ಪ ನಾಯಕ, ನಾಯಕಪ್ಪ ನಾಯಕ, ಅವು ಯಾಕಪ್ಪ, ಇದೇನೋ ಗುರ್ಲಾಪುರದಲ್ಲಿ ಆಗಿತ್ತು. ಆಯಿತು, 3,300 ಒಪ್ಪಿಕೊಂಡು ಇಳುವರಿ ದರ ಇಲ್ಲಪ್ಪ 9, 8 ಯಾವುದಿಟ್ಟು ಮುಗಿದ್ರೆ ಬಿಡ್ತಾರೆ. ಎಷ್ಟು ಅಂತಿದ್ದು ಸರ್ಕಾರ ಅದಕ್ಕೂ? ಮತ್ತೆ ಯಾಕಪ್ಪ ಇದು 3,500 ಬೇಕಂತೇಳಿ ಸಹಜದ ಒಮ್ಮೆಗೆ ಯಾರಾದರೂ ಒಪ್ಪುವುದಿಲ್ಲ ಅದನ್ನು. ಇದಕ್ಕೆ ಪರಿಹಾರ ಏನು? ಇದನ್ನು ವಿಚಾರ ಮಾಡಬೇಕು. ಪುನಃ ಹಿಂಸೆಗೆ ಇಳಿದಲ್ಲ. ಪಾಪ ಈಗ ಟ್ರ್ಯಾಕ್ಟರ್ ಸುಟ್ಟು ಹೋದಂಥವು ಇದ್ದಾರೆ. ಎಷ್ಟೋ ಅದರ ಟ್ರ್ಯಾಕ್ಟರ್ಗಳು ಲೀಗಲ್ ಇರೋದಿಲ್ಲ, ಏನೇನೂ ಇರೋದಿಲ್ಲ. ಪಾಪ ರೈತ ಬಡತನ ಕಾರಣಕ್ಕೆ ಏನೇನೂ ಮಾಡಿರೋದಿಲ್ಲ. ಅದನ್ನು LIC ಇರಿಸಿರೋದಿಲ್ಲ, ಮತ್ತೊಂದು ದುಡ್ಡು ಬರೋದಿಲ್ಲ. ಆ ಸುಟ್ಟುಕೊಂಡಂಥ ರೈತರ ಪರಿಸ್ಥಿತಿ ಏನು? ಇವರು ರೈತರು ವಿಚಾರ ಮಾಡ್ಬೇಕು ಇದನ್ನು. ರೈತರು ಕೆಲವೊಂದಿಷ್ಟು ಜನ ಬುದ್ಧಿವಂತರಿದ್ದಂಥವ್ರು LIC ಮಾತಿನ ಇಳಿಸಿರ್ತಾರೆ. ಸರ್ಕಾರನೂ ಕೊಡಬಹುದಿಲ್ಲ ಅಂತಲ್ಲ. ಆದರೆ ಆ ಕಬ್ಬನ್ನು ಸುಟ್ಟ ಇದು ಯಾರನ್ನು ಹಾಳು ಮಾಡಿದ್ರು ಅವರು? ಇನ್ನೊಬ್ಬ ರೈತರನ್ನು, ತಮ್ಮ ಸಮಾನವಾದ ಸಮಾಜದ ಜನರನ್ನು ಇವರನ್ನು ಹಿಂಸೆ ಮಾಡಿದ್ರೆ ಬರ್ತೇನೆ ರೀ? ಕಬ್ಬು ಸುಟ್ರಿ ಪಾಪ ಅವ್ರ ಮನೆತನಗಳು ಏನಾಗ್ತಾ ಇರ್ಬೇಕು ಅವತ್ತು? ಅದನ್ನು ವಿಚಾರ ಮಾಡ್ಬೇಕಲ್ಲ. ಇದು ನಿಜವಾದ ರೈತ ಇದನ್ನು ಮಾಡಲಾರ. ಇದನ್ನು ಬೇಕಂತ ಯಾರು ಮಾಡಿಸಿರಬೇಕು? ಒಂದು ಮಾಲೀಕರ ಪರವಾಗಿ ಮಾಡಿಸಿರ್ಬೋದು, ಇಲ್ಲ ಈ ರೈತರಲ್ಲಿ ಕೆಲವು ಕಿಡಿಗೇಡಿಗಳನ್ರಿ ಅಥವಾ ತಮ್ಮ ನಾಯಕತ್ವದು ಬರಬೇಕು ಮುಂದಂತ ಇದು ಮಾಡಿರ್ಬೋದು. ಒಂದು ಅಲ್ಪ ಜ್ಞಾನ ಇರ್ತದಿಲ್ಲ ಅಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.